ಶ್ರದ್ಧೆಯ ಪಾರ್ವತಿ ಪರಮೇಶ್ವರರನ್ನು ಭ್ರಮರಾಂಬ ಸಹಿತ ಮಲ್ಲಿಕಾರ್ಜುನ ಮಹಾಸ್ವಾಮಿಯನ್ನು ಸ್ಮರಣೆ ಮಾಡಿ ಇವತ್ತಿನ ದಿವಸ ಇಂಡಿ ನಗರದಲ್ಲಿ ನಿರ್ಮಾಣವಾಗ್ತಾ ಇರುವಂಥ ಬಡ ಮಕ್ಕಳ ಉಚಿತ ಅನ್ನಪ್ರಸಾದ ನಿಲಯದ ಕಟ್ಟಡದ ದ್ವಾರಬಾಗಿಲ ಪ್ರಥಮ ಹೊಸ್ತಿಲ ಪೂಜೆ ಅನ್ನುವ ಕಾರ್ಯಕ್ರಮವನ್ನು ರೂಪ ಮಾಡಲಾಗಿದೆ. ಇದರ ಉದ್ದೇಶ ನಾಳೆ ಮುಂಬರುವ ದಿನಮಾನದಲ್ಲಿ ಗ್ರಾಮೀಣ ಮಟ್ಟದಿಂದ ಬರುವಂಥ ಮಕ್ಕಳು ಇಲ್ಲಿ ಇಂಡಿ ನಗರದಲ್ಲಿ ಸಾಕಷ್ಟು ಶಿಕ್ಷಣ ಸಂಸ್ಥೆಗಳಿರೋದರಿಂದ ಶಿಕ್ಷಣ ವ್ಯವಸ್ಥೆ ಇರೋದರಿಂದ ಹಳ್ಳಿಯ ಮಕ್ಕಳು ಇಂಡಿ ನಗರಕ್ಕೆ ಆಗಮಿಸ್ತಾರೆ. ಬಂದ ಮಕ್ಕಳು ಎಲ್ಲರೂ ಅನುಕೂಲಸ್ಥರು ಇರೋದಿಲ್ಲ, ಬಹಳ ಜನರ ಹತ್ರ ದುಡ್ಡು ಇರೋದಿಲ್ಲ, ಬಡತನದಲ್ಲಿ ಶಿಕ್ಷಣ ಪಡಿತಿರ್ತಾರೆ. ಅಂಥ ಮಕ್ಕಳಿಗೆ ದುಡ್ಡಿದ್ದವರು ಅಲ್ಲಿ ಇಲ್ಲಿ ಹೋಗಿ ಹೋಟೆಲ್ದಾಗ ತಿಂದು ಹೊಟ್ಟೆ ತುಂಬಿಸ್ಕೋತಾರೆ. ಬಡ ಮಕ್ಕಳು ಎಲ್ಲಿಗೆ ಹೋಗಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಇಲ್ಲಿ ಉಚಿತವಾಗಿ ಅನ್ನಪ್ರಸಾದ ನಿಲಯವನ್ನು ನಿರ್ಮಾಣ ಮಾಡ್ತಾ ಇದ್ದೀವಿ. ಈಗಾಗಲೇ ಕಟ್ಟಡ ಕಾಮಗಾರಿ ಭಾಳ ಪ್ರಗತಿಯಲ್ಲಿದೆ. ಅದರ ನಿಮಿತ್ತವಾಗಿ ಇಲ್ಲೊಂದು ಹೊಸ್ತಿಲ ಪೂಜೆ ಅನ್ನುವಂಥ ಕಾರ್ಯಕ್ರಮವನ್ನು ನಾಳೆ ಡಿಸೆಂಬರ್ 5ನೇ ತಾರೀಕಿಂದ 10ನೇ ತಾರೀಕುವರೆಗೂ ನಡೆಯುವಂಥದ್ದು. ಪ್ರಾರಂಭಿಕವಾಗಿ ನಮ್ಮ ನಾಡಿಗೆ, ನಮ್ಮ ಜನತೆಗೆ ಆಧ್ಯಾತ್ಮಿಕದ ಒಂದಿಷ್ಟು ರುಚಿಯನ್ನು ಉಣಿಸಬೇಕು ಅನ್ನೋ ಉದ್ದೇಶವನ್ನು ಇಟ್ಟುಕೊಂಡು 5ನೇ ತಾರೀಕಿಗೆ ಈ ಪ್ರವಚನ ಕಾರ್ಯಕ್ರಮಗಳು ಪ್ರಾರಂಭವಾಗ್ತವೆ. 5ನೇ ತಾರೀಕಿನ ದಿನ ಈ ಪ್ರವಚನ ಕಾರ್ಯಕ್ರಮ ಉದ್ಘಾಟನೆ ಆಗಲಿದೆ. ಆ ಪ್ರವಚನ ಉದ್ಘಾಟನೆ ನಮ್ಮ ಭಾಗದ ನಡೆದಾಡೋ ದೇವರೆಂದೇ ಖ್ಯಾತಿಯಾಗಿರುವ ಪರಮಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳವರ ಅತ್ಯಂತ ಆತ್ಮೀಯ ನಿಕಟ ಯತಿಗಳಾಗಿರುವ ಬಾಲಗಾಂವ್ ಕಾತ್ರಾಳ ಮಠದ ಪೂಜ್ಯರಾಗಿರುವ ಅಮೃತಾನಂದ ಪೂಜ್ಯರಿಂದ ಈ ಪ್ರವಚನ ಕಾರ್ಯಕ್ರಮ ಉದ್ಘಾಟನೆ ಆಗಲಿದೆ. ಅವತ್ತಿನ ದಿನ 6 ಗಂಟೆ, ಸಂಜೆ 6ರಿಂದ 7 ಗಂಟೆವರೆಗೂ ಅವರ ಪ್ರವಚನ ಕಾರ್ಯಕ್ರಮ ನಡೆಯುವುದು. ಮರುದಿನ 6ನೇ ತಾರೀಕಿನ ದಿನ ಯುವಯತಿಗಳು ಬಹಳ ಚಿಕ್ಕ ವಯಸ್ಸಿನಲ್ಲಿ ತಮ್ಮ ವಾಕ್ಶಕ್ತಿಯಿಂದ ನಾಡಿನ ಜನಮನವನ್ನು ಗೆದ್ದಿರುವಂಥ ತಾಳಿಕೋಟೆಯ ಕಾಶ್ಕತೇಶ್ವರ ಮಠದ ಪರಮ ಪೂಜ್ಯ ಸಿದ್ಧಲಿಂಗ ದೇವರು ಕೂಡ 6ನೇ ತಾರೀಕಿನ ದಿನ ಸಂಜೆ 6 ಗಂಟೆಗೆ ಪ್ರವಚನವನ್ನು ನೀಡಲಿದ್ದಾರೆ. ಭಾಳ ಅದ್ಭುತವಾದ ಯುವದನಿ, ಬಹಳಷ್ಟು ನಿರರ್ಗಳವಾಗಿ ಮಾತನಾಡುವಂಥ ಪೂಜ್ಯರು 6ನೇ ತಾರೀಕು ಅವರು ಬರಲಿದ್ದಾರೆ. 7ನೇ ತಾರೀಕು ಕಡ್ಕೋಳದ ಮಡಿವಾಳಪ್ಪ ಅಂದರೆ ದೊಡ್ಡ ತತ್ವಜ್ಞಾನಿ, ಮೌಢ್ಯತೆಯನ್ನು ತೆಗೆದುಹಾಕಿ ಸಮಾಜದಲ್ಲಿ ಸಾಮರಸ್ಯವನ್ನು ಬಿತ್ತಿದಂಥ ಮಡಿವಾಳಪ್ಪ ಹೇಗೆ ಬಸವಾದಿ ಶಿವಶರಣರು ಕೆಲಸ ಮಾಡಿದ್ರು ಅದೇ ರೀತಿ ಕಡ್ಕೋಳದ ಮಡಿವಾಳೇಶ್ವರರು ಕೆಲಸವನ್ನು ಮಾಡಿದ್ದಾರೆ. ಆ ಮಠದ ಪರಮ ಪೂಜ್ಯ ಡಾಕ್ಟರ್ ರುದ್ರಮುನಿ ಶಿವಾಚಾರ್ಯರಿಂದ 7ನೇ ತಾರೀಕಿನ ದಿನ ಸಂಜೆ 6 ಗಂಟೆಗೆ ಪ್ರವಚನ ನೆರವೇರುವುದು. 8ನೇ ತಾರೀಕು ಚಿಣಮಿಗೇರಿ ಮಹಾಗುಡ್ಡದ ವೀರ ಮಹಾಂತ ಶಿವಾಚಾರ್ಯ ಅನ್ನೋ ಯುವ ಯತಿಗಳು ದೇಶದ ಬಗ್ಗೆ, ಸೈನಿಕರ ಬಗ್ಗೆ ಅಪಾರವಾದ ಅಭಿಮಾನದ ಮಾತುಗಳನ್ನು ಆಡುವಂಥ ಪರಮ ಪೂಜ್ಯರು 8ನೇ ತಾರೀಕಿನ ದಿನ ಆಗಮಿಸುವರು. ಅವರಿಂದ ಉಪದೇಶಾಮೃತ ನಡೆಯುವುದು. ಹಾಗೆ 9ನೇ ತಾರೀಕು ಈ ನಾಡಿನೊಳಗೆ ಅತ್ಯಂತ ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿ ಬಡ ಮಕ್ಕಳ ಉದ್ಧಾರವನ್ನಾಗಿದ್ದಂಥ ಸಿಂದಗಿಯ ಸಾರಂಗ ಮಠದ ಪರಮ ಪೂಜ್ಯ ಡಾಕ್ಟರ್ ಪ್ರಭು ಸಾರಂಗದೇವ ಶಿವಾಚಾರ್ಯ ಮಹಾಸ್ವಾಮಿಗಳು ಹಿರಿಯರು, ವಯೋವೃದ್ಧರು, ಧರ್ಮದ ಬಗ್ಗೆ ಆಳವನ್ನು ತಿಳಿದವರು, ಅವರಿಂದ 9ನೇ ತಾರೀಕು ಪ್ರವಚನ ಕಾರ್ಯಕ್ರಮ ನೆರವೇರುವುದು. ಇವೆಲ್ಲ ಪ್ರವಚನಗಳನ್ನು ಮುಗಿದ ಮೇಲೆ 10ನೇ ತಾರೀಕಿನ ದಿನ ಇಂಡಿ ನಗರದೊಳಗೆ ಐತಿಹಾಸಿಕವಾದಂಥ ಒಂದು ಸನಾತನ ಹಿಂದೂ ಧರ್ಮವನ್ನು ಎತ್ತಿ ತೋರಿಸುವಂಥ ಒಂದು ಕಾರ್ಯಕ್ರಮ ಯಾವುದು ಅಂದರೆ ಸ್ತ್ರೀಯನ್ನು ಗೌರವಿಸುವುದು ನಮ್ಮ ಆದ್ಯ ಕರ್ತವ್ಯ ಅನ್ನುವುದನ್ನು ತೋರಿಸುವ ಸಲುವಾಗಿಯೇ 5,000 ಜನ ಮುತ್ತೈದೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮವನ್ನು 10ನೇ ತಾರೀಕಿನ ದಿನ ನಾವು ಆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಆ ಕಾರ್ಯಕ್ರಮದೊಳಗೆ ಭಾಳ ವಿಶೇಷವಾಗಿ ಭಾಳ ದೊಡ್ಡ ಪರಮ ಪೂಜ್ಯರು ತಮ್ಮ ಉನ್ನತ ಸ್ಥಾನದೊಳಗಿರುವಂಥ ಎಲ್ಲ ಪರಮ ಪೂಜ್ಯರು ಬರುವಲ್ಲಿದ್ದಾರೆ. ಮೊದಲಿಗೆ ರಂಭಾಪುರಿ ಪೀಠದ ಜಗದ್ಗುರುಗಳು ಆ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸುವರು. ತದನಂತರ ನೊಣವಿನಕೇರಿಯ ಖ್ಯಾತ ಜ್ಯೋತಿಷಿಗಳು, ತಪಸ್ವಿಗಳು ತಮ್ಮ ಅನುಭವದಿಂದ ಸಮಾಜವನ್ನು ಉದ್ಧರಿಸುವಂಥವರು, ಭಕ್ತರನ್ನು ಉದ್ಧರಿಸುವಂಥ ಪರಮ ಪೂಜ್ಯರಾಗಿರುವ ನೊಣವಿನಕೇರಿ ಕಾಡಸಿದ್ದೇಶ್ವರ ಮಠದ ಪರಮ ಪೂಜ್ಯರು ಕೂಡ ಅವತ್ತಿನ ದಿವಸ ಆಗಮಿಸುವರು. ಅದೇ ರೀತಿಯೊಳಗೆ ಈ ಭಾಗದೊಳಗೆ ಮಾನವ ಕುಲಕೋಟಿಯನ್ನು ಉದ್ಧರಿಸಿದಂಥ ಮತಜಾತಿ ಪಂಥಗಳನ್ನು ಮೀರಿಸಿದಂಥ ಮಠ
ಜಿಡ್ಗಾ ಮಹಾಮಠ. ಆ ಮಠದ ಪರಮ ಪೂಜ್ಯ ಡಾಕ್ಟರ್ ಮುರುಗೇಂದ್ರ ಮಹಾಸ್ವಾಮಿಗಳು ಕೂಡ ಅವತ್ತಿನ ದಿವಸ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗುವವರು. ಅನೇಕ ರಾಜಕೀಯ ಗಣ್ಯಮಾನವರು ಅವತ್ತಿನ ದಿವಸ ನಮ್ಮ ಭಾಗದ ಸಂಸದರಾಗಿರುವಂಥ ರಮೇಶ್ ಜಿಗಜಿಣಿಯವರು, ಕೇಂದ್ರ ಸಚಿವರಾದಂಥ ವೀರಶೈವ ಲಿಂಗಾಯತ ಧರ್ಮದ ಅತ್ಯಂತ ಪ್ರಭಾವಿ ನಾಯಕರಾಗಿರುವ ವಿ ಸೋಮಣ್ಣನವರು ಮತ್ತು BJP ರಾಜ್ಯಾಧ್ಯಕ್ಷರಾದಂಥ BY ವಿಜೇಂದ್ರ ಅವರು, ನಿಖಿಲ್ ಕುಮಾರಸ್ವಾಮಿಗಳು ರಾಜ್ಯಾಧ್ಯಕ್ಷರು JDS ಇವರು ಕೂಡ, ಹಾಗೆ ಸನ್ಮಾನ್ಯ MB ಪಾಟೀಲರು ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗುವವರು. ಶಿವಾನಂದ ಪಾಟೀಲರು, ಹಾಗೆ ನಮ್ಮ ಬಸನಗೌಡ ಪಾಟೀಲರು, ಹಾಗೆ ನಮ್ಮವರೇ ಆಗಿರುವಂಥ ಈ ಭಾಗದವರೇ ಆಗಿರುವಂಥ ನಮ್ಮ ಶಂಕರಗೌಡ ಪಾಟೀಲರು, ನಿಕಟಪೂರ್ವ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳಾದಂಥವರು, ಅದೇ ರೀತಿ ನಮ್ಮ ಭಾಗದ ನಮ್ಮ ಕ್ಷೇತ್ರದ ಶಾಸಕರು ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗುವರು. ಹೀಗೆ ಅನೇಕ ಗಣ್ಯಮಾನ್ಯರು ಮತ್ತು ನಾಡಿನ ಅನೇಕ ಮಠಾಧೀಶರು ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗುವುದರಿಂದ ತಾವೆಲ್ಲರಿಗೂ ಒಂದು ಮಾತನ್ನು ನಾವು ಕರೆ ಕೊಡ್ತಾ ಇದ್ದೀವಿ. ಧರ್ಮ ಬೆಳಿಬೇಕು, ಧರ್ಮ ಉಳಿಬೇಕು ಅಂದರೆ ನಾವು ಧರ್ಮಾಚರಣೆ ಒಳಗೆ ಬರಬೇಕು, ನಾವು ಧರ್ಮವಂತರಾಗಬೇಕು. ಅದೇ ರೀತಿ ಒಳಗೆ ಧರ್ಮ ಅಂದರೆ ಯಾವುದು ಅಂದರೆ ಬಿದ್ದವರನ್ನು ಬೀಳುತ್ತಿರುವವ್ರನ್ನ ಎತ್ತುವುದೇ ಧರ್ಮ. ಅದೇ ನಿಟ್ಟಿನೊಳಗೆ ಗ್ರಾಮೀಣ ಮಟ್ಟದ ಮಕ್ಕಳ ಅಭಿವೃದ್ಧಿ ಆಗಬೇಕು, ಅವರು ಶಿಕ್ಷಣವಂತರಾಗಬೇಕು ಅನ್ನುವಂಥ ಹಂಬಲದಿಂದ ಈ ಕಾರ್ಯವನ್ನು ಕೈಗೊಂಡಿದ್ದೇವೆ. ತಮ್ಮೆಲ್ಲರ ಅಭಿಲಾಷೆ ಇದರ ಮೇಲೆ ಇರಲಿ, ಈ ಕಾರ್ಯ ಯಶಸ್ವಿಯಾಗಲಿ. ನಾಳೆ ಹಸಿದು ಬಂದ ಹೊಟ್ಟೆಗಳಿಗೆ ಅನ್ನ ಸಿಗುವಂಥ ಕೆಲಸ ಇಲ್ಲಿ ಆಗಲಿ. ನಾವೆಲ್ಲರೂ ಸೇರಿ ಹರಿಸೋಣ, ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋಣ.